Hello, young minds. Welcome back to Triple T Academy YouTube platforms. I hope ಎಲ್ಲ DCT ವಿದ್ಯಾರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಯಿತು. ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗೆ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ದೆನ್ ನಿಮ್ಮ ಕ್ರೈಟೀರಿಯಾ ವೈಸು, ನಿಮ್ಮ ರ್ಯಾಂಕಿಂಗ್ ವೈಸು ಆಲ್ರೆಡಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ನು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ಒಂದು ಡ್ಯೂರೇಷನಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಎಜುಕೇಷನ್ಸ್ ಲೋನ್ ನಾನು ತೊಗೊಬೇಕು, ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಸೊ ವಾಟ್ ಆರ್ ದ ಪ್ರೊಸೆಸ್ ಆ್ಯಂಡ್ ದೆನ್ ಎಜುಕೇಷನ್ಸ್ ಲೋನ್ ತೊಗೊಳೋದಕ್ಕೆ ಕ್ರೈಟೀರಿಯಾಸ್ ಏನಿರಬೇಕು, ಜೊತೆಗೆ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ತೊಗೊಳ್ಳೋದು, ಸೊ ಇದ್ರ ಬಗ್ಗೆ ಎಷ್ಟೋ ಜನ ಕೇಳ್ತಿದ್ದೀರಿ. ಸೊ ಆ ಕುರಿತಾದಂತೆ ಎಜುಕೇಷನ್ಸ್ ಲೋನ್ 2024 ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗಾಗಿರ್ಬೋದು ಅಥವಾ ಹೈಯರ್ ಸ್ಟಡೀಸ್ಗಾಗಿರ್ಬೋದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪ್ರೊಸೀಜರ್ ಏನಿರುತ್ತೆ, ಸೊ ಇದ್ರ ಕುರಿತಾದಂತೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ಸಲ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ವ್ಯೂ ಮಾಡ್ತಿದ್ದೀರೋ ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ DCT ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಸೊ ನಮ್ಮ ಚಾನಲಲ್ಲಿ ಪ್ರತಿಯೊಂದು DCT ಅಪ್ಡೇಟ್ ಕೊಡ್ತಾನೆ ಹೋಗ್ತೀವಿ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ವೆರಿ 3 ಇಂಪಾರ್ಟೆಂಟ್. ಮೊದಲನೇದು ಎಸ್ಟಿಮೇಟ್ ಬಜೆಟ್. ಸೊ ಎಸ್ಟಿಮೇಟ್ ಬಜೆಟ್ ಅಂದರೆ ಏನು? ಸೊ ನೀವು ಎಷ್ಟು ವರ್ಷ, ಫಾರ್ ಎಕ್ಸಾಂಪಲ್ ನೀವು ಹೈಯರ್ ಸ್ಟಡೀಸ್ಗೆ ಹೋಗ್ತಿದ್ರೆ ಅಥವಾ ಇಂಜಿನಿಯರಿಂಗ್ ಮಾಡ್ತಿದ್ರೆ ಎಷ್ಟು ವರ್ಷ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ ನೀವು? 3 ಇಯರ್ಸಾ 4 ಇಯರ್ಸಾ? ಸೊ 3 ಇಯರ್ಸ್ ಇಂಜಿನಿಯರಿಂಗ್ ಮಾಡೋಂಗಿದ್ರೆ ಎಷ್ಟು ಫೀಸ್ ಇದೆ? ಯಾವ ಕಾಲೇಜ್ಗೆ ನೀವು ಜಾಯ್ನ್ ಆಗ್ತಿದ್ದೀರಾ ಆ ಕಾಲೇಜಲ್ಲಿ ಫೀಸ್ ಯಾವ ಸ್ಟ್ರಕ್ಚರ್ ಇದೆ? ಸೊ ಕಾಲೇಜ್ ಫೀಸ್ ಆಗಿರ್ಬೋದು, ನಿಮ್ಮ ಎಕ್ಸಾಮ್ ಫೀಸ್ ಆಗಿರ್ಬೋದು, ಟ್ಯೂಷನ್ ಫೀಸ್ ಆಗಿರ್ಬೋದು, ಸೊ ಅದ್ರದ್ದು ಎಲ್ಲ ಎಸ್ಟಿಮೇಟ್ ತೊಗೊಬೇಕಾಗುತ್ತೆ. ಜೊತೆಗೆ ಇಫ್ ಇನ್ ಕೇಸ್ ಏನಾದರೂ ಯಾರಾದರೂ PGಲಿ ಸ್ಟೇ ಆಗ್ತಿದ್ರೆ ಸೊ PGದು 3 ವರ್ಷಕ್ಕೆ ಎಷ್ಟು ಬಜೆಟ್ ಆಗುತ್ತೆ, ಸೊ ಅದ್ರದ್ದು ನೀವು ತೊಗೊಬೇಕಾಗುತ್ತೆ. ಜೊತೆಗೆ ಯಾರಾದರೂ ಇಲ್ಲ ಸರ್ ನಾನು ಲ್ಯಾಪ್ಟಾಪ್ ಬೈ ಮಾಡಬೇಕು ಅಥವಾ ಬೇರೆ ಎಕ್ವಿಪ್ಮೆಂಟ್ಸ್ನ ಬೈ ಮಾಡಬೇಕು, ಸೊ ಅದನ್ನು ಸಹ ನೀವು ಎಸ್ಟಿಮೇಟ್ ಬಜೆಟಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಆಗಿ ನಿಮ್ಮ ಇಯರ್ ಆಫ್ ಎಜುಕೇಷನ್ ಎಷ್ಟು ವರ್ಷ ಓದ್ತೀರಾ, 3 ಇಯರ್ಸ್ ಆರ್ 4 ಇಯರ್ಸ್, ಸೊ ಅಷ್ಟು ವರ್ಷಕ್ಕೆ ಎಷ್ಟು ಬಜೆಟ್ ಆಗುತ್ತೆ, ಮೀನ್ಸ್ ಎಷ್ಟು ಅಮೌಂಟ್ ಆಗುತ್ತೆ, ಸೊ ಅದನ್ನು ಎಸ್ಟಿಮೇಟೆಡ್ ಬಜೆಟ್ನ ನೀವು ಫಸ್ಟು ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ದೆನ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ನೀವು ಯಾವ ಬ್ಯಾಂಕಲ್ಲಿ ನೀವು ಲೋನ್ನ ತೊಗೊಳ್ತಿದ್ದೀರಾ ಸೊ ಅಲ್ಲಿ ನಿಮಗೆ ಅಕೌಂಟ್ ಇರಲೇಬೇಕಾಗುತ್ತೆ. ಸೊ ಆ ಬ್ಯಾಂಕಲ್ಲಿ ಹೋಗಿ ನೀವು ಲೋನ್ ತೊಗೊಬೇಕಾದ್ರೆ ಆ ಬ್ಯಾಂಕಲ್ಲಿ ಎಜುಕೇಷನ್ಸ್ ಲೋನ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಸೊ ಪರ್ ಆ್ಯನಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅನ್ನೋದು ನೋಡಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ತೊಗೊಳ್ಳೋದು ಬೆಸ್ಟ್. ಬಟ್ ನೀವು ಯಾವ ಬ್ಯಾಂಕಲ್ಲಿ ಅಪ್ಲೈ ಮಾಡ್ತಿದ್ದೀರೋ ಸೊ ಆ ಬ್ಯಾಂಕಲ್ಲಿ ನಿಮ್ಮ ಎಜುಕೇಷನ್ಸ್ ಲೋನ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಜೊತೆಗೆ ನೀವು ಎಜುಕೇಷನ್ಸ್ ಲೋನ್ ತೊಗೊಂಡು ಆದ ನಂತರ ಯಾವಾಗ ನೀವು ಅವ್ರಿಗೆ ರೀಪೇ ಮಾಡಬೇಕು. ಐದರ್ ನಿಮ್ಮ ಎಜುಕೇಷನ್ ಮುಗಿಸಿದ ತಕ್ಷಣ ಅಥವಾ 6 ಮಂತ್ಸ್ ಡ್ಯೂರೇಷನ್ಸ್ ಟೈಮ್ ಕೊಡ್ತಾರೆ, ಕೆಲವರು 1 ಇಯರ್ ಟೈಮ್ ಕೊಡ್ತಾರೆ. ಇಟ್ಸ್ ಡಿಪೆಂಡ್ಸ್ ಆನ್ ದ ಬ್ಯಾಂಕ್ ಆ್ಯಂಡ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ನ್ಯಾಷನಲೈಸ್ಡ್ ಆಗಿಲ್ಲದೆ ಇರೋದು ಬ್ಯಾಂಕ್. ಸೊ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನು ಕ್ರೈಟೀರಿಯಾ ನೀವು ಇಟ್ಕೊಬೇಕಾಗುತ್ತೆ ಬಿಕಾಸ್ ಇಂಟ್ರೆಸ್ಟ್ ರೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಸಪೋರ್ಟೆಡ್ ಡಾಕ್ಯುಮೆಂಟ್ಸ್. ಸೊ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸು ನೀವು ಸಬ್ಮಿಟ್ನ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸ್ಟೂಡೆಂಟ್ಸು ಸಹ ಈ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಕೆಲವೊಂದು ಡಾಕ್ಯುಮೆಂಟ್ಸ್ ವೇರಿ ಸಹ ಆಗುತ್ತೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಯು ನೀಡ್ ಟು support the documents you need to get education's loan. The first is quotations. ಸೊ ನೀವು ಏನೇನೆಲ್ಲ ಕೊಟೇಶನ್ಸ್ ಹಾಕಿದ್ದೀರೋ ಸೊ ನೀವೇ ಕೈಯಲ್ಲಿ ಬರ್ಕೊಂಡು ಹೋದರೆ ಯಾವುದೇ ಬ್ಯಾಂಕು ಸಹ ನಿಮಗೆ ಎಜುಕೇಷನ್ಸ್ ಲೋನ್ ಕೊಡೋಲ್ಲ. ಸೊ ಹಾಗಾಗಿ ನೀವು ಯಾವ ಕಾಲೇಜಿಗೆ ಜಾಯ್ನ್ ಆಗ್ತೀರೋ ಸೊ ಆ ಕಾಲೇಜಲ್ಲಿ ನೀವು ಕೊಟೇಶನ್ಸ್ ತೊಗೊಬೇಕಾಗುತ್ತೆ ವಿತ್ ಅಥರೈಸ್ಡ್ ಸೀಲ್ ಆ್ಯಂಡ್ ಸೈನ್. ಸೊ ಒಂದು ಸಲ ನೀವು ಆ ಕಾಲೇಜಸಲ್ಲಿ ಏನೇನು ಬೇಕು ಎಲ್ಲ ಕೊಟೇಶನ್ಸ್ ತೊಗೊಂಡಾದ್ಮೇಲೆ ಸೊ ಆ ಕೊಟೇಶನ್ಸ್ ಕಾಪಿ ಇಟ್ಕೊಬೇಕಾಗುತ್ತೆ. ಜೊತೆಗೆ ಸ್ಟಡಿ ಸರ್ಟಿಫಿಕೇಟ್. ಸೊ ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಟಿಲ್ ಡಿಪ್ಲೊಮೊ ಜಾಯ್ನ್ ಆಗೋವರೆಗೂ ಆ ಸ್ಟಡಿ ಸರ್ಟಿಫಿಕೇಟ್ನ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ 10th ಆ್ಯಂಡ್ ಡಿಪ್ಲೊಮೊ ಮಾರ್ಕ್ಸ್ ಕಾರ್ಡ್. ಸೊ ನಿಮ್ಮ 10th ಆ್ಯಂಡ್ ಡಿಪ್ಲೊಮೊ ಮಾರ್ಕ್ಸ್ ಕಾರ್ಡ್ ಸೊ ಅದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಥವಾ ನಿಮ್ಮ ಪ್ರೊವಿಷನಲ್ ಡಿಪ್ಲೊಮೊ ಸರ್ಟಿಫಿಕೇಟ್ ಸೊ ಇದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ ಒಬ್ಬೊಬ್ಬರಿಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಕೆಲವ್ರಿಗೆ PDC ಕೊಟ್ಟಿರಲ್ಲ. ಸೊ ಡೋಂಟ್ ವರಿ, ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಇದ್ರೂ ವ್ಯಾಲಿಡ್ ಅಂತಲೇ ಅರ್ಥ. ಆ್ಯಂಡ್ ದೆನ್ ಫೀಸ್ ರೆಸಿಪ್ಟ್. ಸೊ ಇಫ್ ಇನ್ ಕೇಸ್ ಆಲ್ರೆಡಿ ನೀವು ಇಂಜಿನಿಯರಿಂಗ್ ಕಾಲೇಜ್ ಜಾಯ್ನ್ ಆಗಿಬಿಟ್ಟಿದ್ದೀನಿ, ಫಸ್ಟ್ ಇಯರ್ ಫೀಸ್ನ ನಾನೇ ಪೇ ಮಾಡಿದ್ದೀನಿ ಅಂತ ಹೇಳಿದ್ರೆ ಸೊ ನೀವು ಫೀಸ್ ರೆಸಿಪ್ಟನ್ನು ಸಹ ಕೊಡಬೇಕಾಗುತ್ತೆ. ಆ್ಯಂಡ್ ದೆನ್ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಆ್ಯಂಡ್ ದೆನ್ ಪಾಸ್ಬುಕ್. ಸೊ ಇದರೆಲ್ಲದ್ರ ಜೊತೆಗೆ ಸೊ ಕೆಲವೊಂದು ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಶೂರಿಟಿಗಳನ್ನ ಕೇಳ್ತಾರೆ ಅಥವಾ ಟೋಟಲ್ ಇನ್ಕಮ್ ಎಷ್ಟು ಬರ್ತದೆ ನಿಮಗೆ, ಸೊ ಈ ಥರ ಡಾಕ್ಯುಮೆಂಟ್ಸ್ನು ಕೇಳ್ತಾರೆ. ಅಥವಾ ಕೆಲವೊಂದು ಬ್ಯಾಂಕಲ್ಲಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಮೇ ಬಿ ಆ್ಯಡ್ ಅಪ್ ಆಗ್ಬೋದು
ಅಥವಾ ಕಮ್ಮಿನೂ ಆಗ್ಬೋದು. ಬಟ್ ದೀಸ್ ಡಾಕ್ಯುಮೆಂಟ್ಸ್ ಆರ್ ಕಂಪಲ್ಸರಿ. ಯಾವುದೇ ಬ್ಯಾಂಕ್ಗೆ ಹೋದ್ರೂ ಈ ಡಾಕ್ಯುಮೆಂಟ್ಸು ಕಂಪಲ್ಸರಿಯಾಗಿ ಕೇಳ್ತಾರೆ. ಸೊ ನೀವು ಇವಾಗ ಡಿಪ್ಲೊಮೊ ಆಯಿತು, ಆಪ್ಷನ್ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಕಾಲೇಜ್ ಸೆಲೆಕ್ಟ್ ಆಯಿತು, ಕಾಲೇಜ್ ಸೀಟ್ ಆಯಿತು. ಸೊ ಫಸ್ಟ್ ಇಯರೇನೆ ಫೀಸ್ ಕೊಟ್ಬಿಡ್ತಾರಾ ಬ್ಯಾಂಕ್ ಅವರು? ಖಂಡಿತವಾಗ್ಲೂ ಆಲ್ಮೋಸ್ಟ್ 99% ಇಲ್ಲ. ಸೊ ಫಸ್ಟ್ ಇಯರ್ ಫೀಸ್, ನಿಮ್ಮ ಇಂಜಿನಿಯರಿಂಗ್ ಫೀಸ್ನ ನೀವೇ ಪೇ ಮಾಡಬೇಕಾಗತ್ತೆ. ಸೊ ನೀವು ಪೇ ಮಾಡಾದಮೇಲೆ ಇಫ್ ಇನ್ ಕೇಸ್ ಬ್ಯಾಂಕ್ ಕಡೆಯಿಂದ ಅಪ್ರೂವ್ ಆದರೆ, ಸೊ ನೀವು ಎಷ್ಟು ಅಮೌಂಟ್ ಪೇ ಮಾಡಿದ್ದೀರೋ ಅಷ್ಟು ಅಮೌಂಟ್ ನಿಮಗೆ ಬರುತ್ತೆ. ಸೊ ನಿಮಗೆ ಬರುತ್ತೆ ನೆಕ್ಸ್ಟ್ ಇಯರಿಂದ, ದಟ್ ಈಸ್ ಸೆಕೆಂಡ್ ಇಯರಿಂದ ನೀವೊಂದು ನಿಮ್ಮ ಕಾಲೇಜ್ ಫೀಸ್ ಡೈರೆಕ್ಟ್ ಕಾಲೇಜ್ ಅಕೌಂಟ್ಗೂ ಹೋಗುತ್ತೆ. ಸರ್ ಹೇಗೆ ಹೋಗುತ್ತೆ ಕಾಲೇಜ್ ಅಕೌಂಟೆಂಟ್ಗೆ? ಸೊ ಈ ಕೊಟೇಶನ್ಸ್ ತೊಗೊಬೇಕಾದ್ರೆ ನಿಮ್ಮ ಕಾಲೇಜ್ ಕಡೆಯಿಂದ ಅಥೋರೈಸ್ಡ್ ಲೆಟರ್ ತೊಗೊಂಡಿರ್ತೀರಾ. ಸೊ ಕಾಲೇಜ್ ಕಡೆಯಿಂದ ಕೊಟೇಶನ್ಸ್ ತೊಗೊಂಡಿರ್ತೀರಾ. ಸೊ ಅಲ್ಲಿ ಕಾಲೇಜ್ ಅಕೌಂಟ್ ನಂಬರು ಸಹ ಅವ್ರು ಕೊಟ್ಟಿರ್ತಾರೆ. ಸೊ ಆ ಒಂದು ಅಕೌಂಟ್ ಐ ಡಿಗೆ ಎವ್ರಿ ಇಯರ್ ಆಟೋಮೆಟಿಕ್ಕಾಗಿ ನಿಮ್ಮ ಎಜುಕೇಷನ್ ಫೀಸ್, ನಿಮ್ಮ ಏನೆಲ್ಲ ಇಂಜಿನಿಯರಿಂಗ್ ಫೀಸ್ ಬೇಕು ಇಂಜಿನಿಯರಿಂಗ್ ಫೀಸ್ ಹೋಗ್ತಾನೆ ಇರುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಪೇ ಮಾಡಿದರೆ ಏನು ಮಾಡೋದು? ಸೊ ಡೋಂಟ್ ವರಿ, ನೀವು ನಿಮ್ಮ ಬ್ಯಾಂಕ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಬೇಕಾಗುತ್ತೆ. ನಾನು ಆಲ್ರೆಡಿ ಪೇ ಮಾಡಿದ್ದೀನಿ, ಇಂಟ್ರೆಸ್ಟ್ ತೊಗೊಂಡು ಅಥವಾ ಬೇರೆ ಕಡೆಯಿಂದನೂ ತೊಗೊಂಡು ಪೇ ಮಾಡಿದ್ದೀನಿ. ಸೊ ಈ ಒಂದು ಅಮೌಂಟ್ ನನ್ನ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡಬೇಕು ಅಂತ ಡ್ರಾ ಮಾಡಬೇಕು ಅಥವಾ ಡೆಪಾಸಿಟ್ ಮಾಡಬೇಕು ಅಂತ ಕೇಳಿದ್ರೆ ಡೆಫಿನೆಟ್ಲಿ ಸೊ ಅವ್ರ ಹತ್ರ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಸೊ ಬಟ್ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇನ್ ಆರ್ಡರ್ ಟು ಗೆಟ್ ಯುವರ್ ಎಜುಕೇಷನ್ಸ್ ಲೋನ್. ಸೊ ಈಗಿನ ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ. ಆ್ಯಂಡ್ ದೆನ್ ಬ್ಯಾಂಕ್ ಸೆಲೆಕ್ಟ್ ಮಾಡಬೇಕಾದ್ರೆ ಸೊ ಬಿ ಅವೇರ್, ರೇಟ್ ಆಫ್ ಇಂಟ್ರೆಸ್ಟ್ ನೋಡಿ. ಎಂಡ್ ಆಫ್ ದ ಡೇ ನೀವು ಎಜುಕೇಷನ್ಸ್ ಆಗಿದ ತಕ್ಷಣ ಆ ಬ್ಯಾಂಕಲ್ಲಿ ಎಷ್ಟು ದಿನ ಆದಮೇಲೆ ನನಗೆ ಎಜುಕೇಷನ್ಸ್ ಲೋನ್ನ ರೀಪೇ ಮಾಡೋದಕ್ಕೆ ಡ್ಯೂರೇಷನ್ಸ್ ಕೊಟ್ಟಿದ್ದಾರೆ, ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಆದ ನಂತರ ಯು ಅಪ್ಲೈಡ್ ಫಾರ್ ಯುವರ್ ಎಜುಕೇಷನ್ಸ್ ಲೋನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.